ಏಕದಿನ ವಿಶ್ವಕಪ್ ಕಿರೀಟ ಗೆದ್ದ ಭಾರತೀಯ ವನಿತೆಯರು ಲೇಡಿ ಹರಿಣಗಳ ಬೇಟೆಯಾಡಿದ ಭಾರತದ ಲೇಡಿ ಟೈಗರ್ಸ್ 47 ವರ್ಷಗಳ ಕನಸು ಈ ಮುಖಾಂತರವಾಗಿ ನನಸಾಗಿರುವುದು ಹರ್ಮನ್ಪ್ರೀತ್ ಕೌರ್ ಪಡೆ. ದಕ್ಷಿಣ ಆಫ್ರಿಕಾದ ವಿರುದ್ಧ 52 ರನ್ಗಳ ಭರ್ಜರಿ ಜಯ. ಶಫಾಲಿ ದೀಪ್ತಿ ಆಲ್ರೌಂಡರ್ ಆಟಕ್ಕೆ ಒಲಿದ ಜಯ. ಡಿ.ವೈ. ಪಾಟೀಲ್ ಸ್ಟೇಡಿಯಂನಲ್ಲಿ ಐತಿಹಾಸಿಕ ಗೆಲುವು ಸಿಕ್ಕಿರುವಂಥದ್ದು ಬಹಳ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು. ಗೆದ್ದೇ ಗೆಲ್ತಾರೆ, ಗೆಲ್ಲಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ಇದು ಒಂದೆರಡು ವರ್ಷದ ಕನಸಂತೂ ಖಂಡಿತವಾಗಿಯೂ ಅಲ್ವೇ ಅಲ್ಲ. 47 ವರ್ಷಗಳ ಕನಸಿದು. ಕೊನೆ ಬಾರಿ ಬಹಳ ಬೇಸರ ಅನಿಸಿದ್ದು ಅಂತಿಮ ಹಂತದಲ್ಲಿ ಎಡವಿದ್ವೇನೋ ಅಥವಾ ಎಲ್ಲೋ ಒಂದು ಕಡೆ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಡ್ಬೋದಿತ್ತೇನೋ ಅಂತ. ಹಾಗಾಗಿ ಈ ಬಾರಿ ಬಹಳ ನಿರೀಕ್ಷೆ ಇತ್ತು. ಈ ಟೀಮ್ ಬಗ್ಗೆಯೂ ಕೂಡ ಉತ್ತಮವಾದಂಥ ನಿರೀಕ್ಷೆ ಇತ್ತು. ಗೆಲ್ಲುವ ಫೇವ್ರೇಟ್ ತಂಡ ಅಂತ ಕೂಡ ಕರೆಸ್ಕೊಂಡಿತ್ತು. ಸೊ ಆ ಕಾರಣಕ್ಕಾಗಿ ಗೆದ್ದೇ ಗೆಲ್ತಾರೆ, ಗೆಲ್ಲಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅನೇಕರು ಪ್ರಾರ್ಥನೆ ಸಲ್ಲಿಸಿದ್ದಿದೆ. ದೇವಸ್ಥಾನಗಳು ಮೊರೆ ಹೋಗಿದ್ದಿದೆ. ಅದರಂತೆಯೇ ಏಕದಿನ ವಿಶ್ವಕಪ್ ಕಿರೀಟವನ್ನ ಗೆದ್ದಿರುವಂಥದ್ದು ಭಾರತೀಯ ವನಿತೆಯರು. ಲೇಡಿ ಹರಿಣಗಳ ಬೇಟೆಯಾಡಿದ ಭಾರತದ ಲೇಡಿ ಟೈಗರ್ಸ್ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಏನಾಗುತ್ತೋ ಏನೋ ಗೆಲ್ತೀವಾ ಟಫ್ ಅಂತ ಅನಿಸ್ತಾ ಇದೆ ಅಂತ ಅನಿಸಿದ್ದುಂಟು. ಅದಲ್ಲದೆ ಮಳೆ ಬೇರೆ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಹಿನ್ನಡೆ ಆಗುತ್ತೇನೋ ಅಂತ ಒಂದು ಸಣ್ಣ ಮಟ್ಟಿಗೆ ಅಳಕಿತ್ತು. ಆದರೆ ಹೋಗ್ತಾ ಹೋಗ್ತಾ ನಮ್ಮ ವನಿತೆಯರು ತೋರಿಸಿದಂಥ ಪ್ರದರ್ಶನ ಅದ್ಭುತವಾಗಿತ್ತು. ಅದರಲ್ಲಿ ಹರ್ಮನ್ಪ್ರೀತ್ ಕೌರ್ ಪಡೆ ಇಷ್ಟು ಅದ್ಭುತವಾಗಿ ಆಟ ಆಡಿತು ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಹೆಮ್ಮೆ ಅಂತ ಅನಿಸಿದೆ. ದಕ್ಷಿಣ ಆಫ್ರಿಕಾದ ವಿರುದ್ಧ 52 ರನ್ಗಳ ಭರ್ಜರಿ ಜಯ. ಇದು ಅಂತಿಂತ ಜಯ ಅಲ್ಲ, ಬಹಳ ವರ್ಷಗಳ ಕನಸು. ಈ ಥರದೊಂದು ದಾಖಲೆ, ಈ ಥರದೊಂದು ಇತಿಹಾಸ ನಿರ್ಮಿಸಬೇಕು ಅಂತಾನೆ ಕಾಯಲಾಗ್ತಾ ಇತ್ತು. ಶಫಾಲಿ ದೀಪ್ತಿ ಆಲ್ರೌಂಡರ್ ಆಟಕ್ಕೆ, ಶಫಾಲಿ ಮತ್ತು ದೀಪ್ತಿ ಆಲ್ರೌಂಡರ್ ಆಟ ಆಡಿದ್ದು ಈ ಒಂದು ಮ್ಯಾಚಿನ ಟರ್ನಿಂಗ್ ಪಾಯಿಂಟ್ ಅಂತ ಕರಿಬಹುದು. ಅಥವಾ ಅವರಿಬ್ಬರ ಎಫೆಕ್ಟ್ ನಿಜವಾಗ್ಲೂ ಕೂಡ ತಂಡದ ಮೇಲೆ ಪಾಸಿಟಿವ್ ಆಗಿ ಬೀರಿದಂತೂ ಹೌದು. ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದಂತ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿರೋದು. ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ 52 ರನ್ಗಳಿಂದ ಗೆದ್ದಿರೋದು ಭಾರತ. ದಕ್ಷಿಣ ಆಫ್ರಿಕಾ ಗೆಲ್ಲೋದಕ್ಕೆ 299 ರನ್ ಗುರಿಯನ್ನ ನೀಡಿದ್ದ ಭಾರತ 45.3 ಓವರ್ಗಳಲ್ಲಿ 246 ರನ್ಗಳಿಗೆ ಆಲ್ ಔಟ್ ಆಗ್ಬಿಟ್ಟಿದೆ ದಕ್ಷಿಣ ಆಫ್ರಿಕಾ. ಭಾರತ ತಂಡ 298ಕ್ಕೆ 5, ದಕ್ಷಿಣ ಆಫ್ರಿಕಾ 246ಕ್ಕೆ 10 ಪಡ್ಕೊಂಡಿರುವಂಥದ್ದು. ಟೀಮ್ ಇಂಡಿಯಾ ಪರ ದೀಪ್ತಿ ಶರ್ಮಾಗೆ 5 ವಿಕೆಟ್, ಶಫಾಲಿ ವರ್ಮಾಗೆ 2 ವಿಕೆಟ್, ಶ್ರೀಚರಣಿಗೆ 1 ವಿಕೆಟ್ ಸಿಕ್ಕಿರೋದು ಒಂದು ಅಭೂತಪೂರ್ವವಾದಂಥ ಗೆಲುವು. ಇದನ್ನ ಎಲ್ಲ ಕಡೆಯಲ್ಲೂ ಕೂಡ ಸಂಭ್ರಮಿಸಲಾಗ್ತಾ ಇದೆ. ಆಟಗಾರ್ತಿಯರ ಮುಖದಲ್ಲೂ ಕೂಡ ನೀವು ಗಮನಿಸಬಹುದು, ನಾವು ಸಾಧಿಸಿದ್ವಿ ಫೈನಲಿ ಅನ್ನೋದೊಂದು. ಯಾಕಂದ್ರೆ ಬಹಳ ವರ್ಷಗಳಿಂದ ನಿರೀಕ್ಷೆ ಇತ್ತು, ಇದು ಒಂದ್ರಲ್ಲಿ ನಮಗೊಂದು ಜಯ ಸಿಗಬೇಕು ಅಂತ. ಅದಕ್ಕೆ ಅಂತ ಬಹಳ ಪ್ರಯತ್ನಗಳಾಗಿದ್ವು. ಹಾಗಾಗಿ ಈ ಬಾರಿ ಗೆಲ್ತಾರೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು, ಪ್ರಯತ್ನಗಳಾಗಿತ್ತು. ಟೀಮ್ ಕೂಡ ತುಂಬ ಅದ್ಭುತವಾಗಿ ಇತ್ತು. ಈ ಟೀಮ್ ಬಗ್ಗೆ ಮಾತಾಡೋ ಹಾಗಾಗಿಲ್ಲ, ಎಲ್ಲರೂ ಕೂಡ ಒಂದೊಂದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರದರ್ಶನ ಮಾಡಿದವರು. ಹಾಗಾಗಿ ಈ ಬಾರಿಯೂ ಕೂಡ ಗೆಲ್ಲಬೇಕು ಅನ್ನೋದು ಏನು ಬಯಕೆ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆಗೆ ಅನೇಕರು ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದುಂಟು. ನಿನ್ನೆ ಬೆಳಗ್ಗೆಯಿಂದಲೇ ಶುರುವಾಗ್ಬಿಟ್ಟಿತ್ತು, ಒಂದು ಅಭಿಯಾನ ಥರನೇ ಮಾಡಿಬಿಟ್ಟಿದ್ರು. ಗೆಲ್ತೀವಿ, ಗೆಲ್ಲಲೇಬೇಕು, ಗೆದ್ದೇ ಗೆಲ್ತೀವಿ, ಈ ಬಾರಿ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಸಿಕ್ಕಂಥ ಅವಕಾಶದಲ್ಲಿ ಚಚ್ಚು ಬಾರಿಸ್ತೀವಿ ಅಂತ. ಅದೇ ಥರ ಆಗಿದೆ. ದೇವರ ಮೊರೆ ಹೋಗಿದ್ದು ಮತ್ತು ಶುಭಾಶಯಗಳನ್ನು ತಿಳಿಸಬೇಕು ಅಂತ ತುದಿಗಾಲ್ನಲ್ಲಿ ಕೆಲವರು ಕಾತರರಾಗಿ ನಿಂತಿದ್ದು, ಹಾರೈಕೆ ಮಾಡಿದ್ದು ಎಲ್ಲವೂ ಕೂಡ ಇಲ್ಲಿ ಪ್ರಾರ್ಥನೆ ಫಲಿಸಿದೆ. ಸೊ ಹಾಗಾಗಿ ಇಲ್ಲಿ ಗೆದ್ದು ಬೀಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಪಡುವಂಥ ವಿಚಾರ, ಪ್ರತಿಯೊಬ್ಬ ಭಾರತೀಯರು ಕೂಡ ಸಂಭ್ರಮಿಸಬೇಕಾದಂಥ ವಿಚಾರ. ಭಾರತದ ನಗರದಲ್ಲೂ ಕೂಡ ಇದರ ಸೆಲೆಬ್ರೇಷನ್ ಕೂಡ ದುಪ್ಪಟ್ಟಾಗೇ ಇದೆ. ಯಾವಾಗ ಮ್ಯಾಚ್ ವಿನ್ ಆಗ್ತಾ ಇದೆ, ಸಮೀಪದಲ್ಲಿ ಇದ್ದೀವಿ ಅಂತ ಗೊತ್ತಾಯಿತು, ಆಗಿನಿಂದಲೇ ಜೋಶ್ ಫುಲ್ ಹೈ ಇದೆ. ಸೊ ಈ ಕ್ಷಣದವರೆಗೂ ಕೂಡ ಕೆಲವು ಕಡೆಯಲ್ಲಿ ಸೆಲೆಬ್ರೇಷನ್ ಅತಿ ಸುಂದರವಾಗಿ ವಿಜೃಂಭಣೆಯಿಂದ ಮಾಡಲಾಗ್ತಾ ಇದೆ. ನೋಡಿ, ಇದೊಂದು ಟೀಮ್ಗೆ ಸಂಬಂಧಪಟ್ಟಂತೆಗೆ ಬಹಳ ವರ್ಷಗಳಿಂದ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇತ್ತು. ಆದರೆ ಪ್ರತಿ ಬಾರಿಯೂ ಕೂಡ ಒಂದು ನಿರಾಸೆ ಅನ್ನೋದು ಭಾರತೀಯರಿಗೆ ಇರ್ತಾ ಇತ್ತು. ನಮಗೆ ಯಾವಾಗ ಈ ಕಿರೀಟ ಸಿಗುತ್ತೆ, ಆ ಟ್ರೋಫಿಗೆ ಯಾವಾಗ ಮುತ್ತಿಕ್ತೀವಿ ಅಂತ ಕಾಯ್ತಾ ಇದ್ದವರಿಗೆ ಈ ಮ್ಯಾಚು ಚೇರ್ನ ತುದಿಯಲ್ಲಿ ಕೂರಿಸಿ ನೋಡುವಂತೆ ಮಾಡಿದಂತೂ ಸುಳ್ಳಲ್ಲ. ಪ್ರತಿ ಒಂದು ಓವರು ಕೂಡ ಅಷ್ಟೇ ಅದ್ಭುತವಾಗಿತ್ತು. ಕೆಲವು ಸಂದರ್ಭದಲ್ಲಿ ಉಸಿರು ಸ್ಟಾಪ್ ಮಾಡಿ ನೋಡಿದ್ದು ಉಂಟು. ಸೊ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಇದ್ದಂಥ ಮ್ಯಾಚ್ ಇದು. ವಿಶ್ವವಿಜೇತ ವನಿತೆಯರಿಗೆ ಬಿಸಿಸಿಐ ಬಂಪರ್ ಗಿಫ್ಟ್ ಕೊಡ್ತಾ ಇದೆ.
ಬಿಸಿಸಿಐನಿಂದ 51 ಕೋಟಿ ರೂಪಾಯಿ ನಗದು ಬಹುಮಾನ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಇದಕ್ಕೆ ಸಂಬಂಧಪಟ್ಟಂತೆಯೇ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಬಂಪರ್ ಗಿಫ್ಟ್ ಇದು. ಬಿಸಿಸಿಐನಿಂದ 51 ಕೋಟಿ ರೂಪಾಯಿ ನಗದು ಬಹುಮಾನ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಇದಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡಿದ್ದಾರೆ. ಪ್ರಶಸ್ತಿ ಮೊತ್ತ 39 ಕೋಟಿ ರೂಪಾಯಿ, ಜೊತೆಗೆ 51 ಕೋಟಿ ರೂಪಾಯಿ ವಿಶ್ವ ವಿಜೇತ ವನಿತೆಯರಿಗೆ ಟೋಟಲ್ ಆಗಿ 90 ಕೋಟಿ ಬಹುಮಾನ ಸಿಗ್ತಾ ಇರೋದು. ಸೊ ಹಾಗಾಗಿ ಎಲ್ಲರೂ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನಗಳು ಶ್ರಮ ಪಟ್ಟಿದ್ದಕ್ಕೆ, ಶ್ರಮ ವಹಿಸಿದ್ದಕ್ಕೆ ಪ್ರತಿಫಲ ಅಂತ ಒಂದು ಕಡೆಯಲ್ಲಿ ಯಶಸ್ಸು ಸಿಗ್ತಾ ಇದೆ. ಸೊ ಇನ್ನೊಂದು ಕಡೆಯಲ್ಲಿ ಐಶ್ವರ್ಯನು 51 ಕೋಟಿ ನಗದು ಬಹುಮಾನ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಘೋಷಣೆ ಮಾಡಿರೋದು. ಪ್ರಶಸ್ತಿಯ ಮೊತ್ತ 39 ಕೋಟಿ. ಸೊ ಜೊತೆಗೆ 51 ಕೋಟಿ ರೂಪಾಯಿ. ಅಲ್ಲಿಗೆ ಟೋಟಲ್ ಆಗಿ ಈ ಗೆದ್ದಂತ ವಿಶ್ವ ವಿಜೇತ ವನಿತೆಯರಿಗೆ ಟೋಟಲ್ ಆಗಿ 90 ಕೋಟಿ ಬಹುಮಾನ ಈ ಮುಖಾಂತರವಾಗಿ ಸಿಗ್ತಾ ಇದೆ. ಸೊ ಇದೊಂದು ಹೆಮ್ಮೆಯ ಕ್ಷಣ. ಎಲ್ರೂ ಎದೆ ಉಬ್ಬಿಸಿ ನಮ್ಮ ಭಾರತೀಯ ವನಿತೆಯರು ಇವರು ಅಂತ ಹೇಳುವಂತ ಕ್ಷಣ. ಟ್ರೋಫಿಯನ್ನ ಕೈಯಲ್ಲಿ ಹಿಡಿದು ಎತ್ತಿದ ಕ್ಷಣ ರೋಮಾಂಚನಗೊಳಿಸಿದ್ದಂತೂ ಸುಳ್ಳಲ್ಲ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟಿದ್ರು ಆಟ ಆಡುವಂತ ನಿಟ್ಟಿನಲ್ಲಿ. ಎಲ್ಲಿಯೂ ಕೂಡ ಏನೋ ಬೇಕಾಬಿಟ್ಟಿ ಆಡಿದ್ರು, ಲೇಜಿತನ ಇತ್ತು ಅನ್ನೋದು ಇವೇ ಇಲ್ಲ. ಮೊದಲ ಬಾಲ್ನಿಂದಲೂ ಕೊನೆಯವರೆಗೂ ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಒಬ್ರು ವೀಕ್ ಅಂತ ಅನ್ಸಿದ್ರೆ ಇನ್ನೊಬ್ರು ಅದನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿಗೆ ಭರ್ಜರಿ ರನ್ಗಳನ್ನ ಪಡ್ಕೊಳ್ಬೇಕು ಅನ್ನುವಂಥ ಪ್ಲಾನ್ ನಲ್ಲಿ ಇದ್ರು. ಜೊತೆಗೆ ಆಟಗಳನ್ನ ಕೂಡ ಕಾಂಬಿನೇಷನ್ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೊ ಫೈನಲಿ ನಮ್ಗೆ ಸಿಕ್ಕಂತ ರಿಸಲ್ಟ್ ಗೆಲುವು, ಯಶಸ್ಸು.